ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ನಿನ್ನೆ ವ್ಲಾಗಲ್ಲಿ ನಿಮ್ಮಲ್ಲಿ ನಾನು ಪ್ರಾಮಿಸ್ ಮಾಡಿದ ಹಾಗೆ ನಾನು ಇತ್ತೀಚೆಗೆ ಕೊಂಡುಕೊಂಡಂತಹ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ಇತ್ತೀಚೆಗೆ ಕೊಂಡುಕೊಂಡಂತಹ ಕಲೆಕ್ಷನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸ್ಬೋದು. ನಿಮ್ಮಲ್ಲಿ ಎಷ್ಟು ಜನಗಳ ಹತ್ರ ಎಷ್ಟು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಇದೆ ಅಂತ ನನಗೆ ಕಾಮೆಂಟಲ್ಲಿ ಬಂದು ಬರೆದು ಕಳಿಸಿ. ಇದನ್ನ ನಾನು ಕೊಂಡ್ಕೊಳ್ಳುವಂಥ ಪರ್ಪಸ್ ಏನು ಅಂತಂದರೆ, ಈ ಒಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಬಡ್ಜೆಟ್ ಫ್ರೆಂಡ್ಲಿ ಹಾಗೂ ಎಲ್ಲ ಫಂಕ್ಷನ್ಸ್ಗೂ ಇದನ್ನ ವೇರ್ ಮಾಡ್ಬೋದು. ಈಸಿ ಟು ಡ್ರೇಪ್, ತುಂಬಾ ಕಂಫರ್ಟಬಲ್, ತುಂಬಾ ಈಸಿ ಟು ಡ್ರೇಪ್. ಅಂದರೆ ಒಂದು 5 ಮಿನಿಟ್ಸಲ್ಲಿ ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಫಂಕ್ಷನ್ಸ್ ಅಂದರೆ ಮದುವೆಗಳಿಗೆ, ನಾಮಕರಣಗಳಿಗೆ, ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಎಲ್ಲ ಕಡೆ ವೇರ್ ಮಾಡ್ಕೊಂಡು ಹೋಗ್ಬೋದು. ದಟ್ ಮೀನ್ಸ್ ಸಿಂಪಲ್ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನ್ನಲ್ಲಿ ಎಷ್ಟು ಕ್ರೇಪ್ ಸ್ಯಾರೀಸ್ಗಳಿದೆ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್, ಅದರ ಒಂದು ನನಗೆ ನೆನಪಿರೋಂಗೆ ರೇಟ್ ಕೂಡ ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ. ಬನ್ನಿ ಹಾಗಾದರೆ ಫಸ್ಟ್ ಸ್ಯಾರಿ ಯಾವುದು ಅಂತ ನೋಡೋಣ. ಈ ಸ್ಯಾರಿ ಬ್ಲೌಸ್ ಕೂಡ ತೋರಿಸ್ತೀನಿ. ಈ ಒಂದು ಸ್ಯಾರಿ ಇದು ನಮ್ಮ ಚಿತ್ರದುರ್ಗದ ಒಂದು ಶೋರೂಮಲ್ಲಿ ನಾನು ಕೊಂಡುಕೊಂಡಂತಹ ಸ್ಯಾರೀಸ್. ತುಂಬ ಒಳ್ಳೆ ಕಲರ್. ಇದು ಈ ರೀತಿ ಕಾಣ್ತಾ ಇದೆ, ಬಟ್ ಇದೊಂದು ರೀತಿ ಟೀಲ್ ಬ್ಲೂ ಕಲರ್ ಅಂತಲೇ ಹೇಳ್ತೀನಿ. ಇದರ ಫೋಟೋಸ್ ನಾನು ಸಿಕ್ಕರೆ ನಿಮ್ಮಲ್ಲಿ ಹಾಕ್ತೀನಿ, ನನ್ನ ಫೋಟೋ ಹಾಕ್ತೀನಿ ನಾನು ಸಿಕ್ಕರೆ. ಇದರ ರೀಲ್ಸ್ ಕೂಡ ನಾನು ಮಾಡಿದ್ದೀನಿ. ತುಂಬಾ ಈಸಿಯಾಗಿ ವೇರ್ ಮಾಡ್ಕೊಂಡ್ಬರ್ಬೋದು. ಇದು ನನಗೆ 4,500 ಅಂದರೆ 4,200 ಚಿಲ್ಲರೆ ಬಿತ್ತು. ತುಂಬಾ ಚೆನ್ನಾಗಿ, ತುಂಬಾ ಈಸಿ ಟು ವೇರ್. ಈ ರೀತಿ ಇದೆ, ಇಷ್ಟೇ ಇದಕ್ಕೆ ಇರೋದು ಬಾರ್ಡರು. ಬ್ಲೌಸ್ ಕೂಡ ಹಾಗೆ ಇದೆ. ಆ್ಯಂಡ್ ಪಲ್ಲು ಕೂಡ ತುಂಬ ಚೆನ್ನಾಗಿದೆ. ಸೇಮ್ ಟು ಸೇಮ್ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಬರ್ತಲ್ಲ ಅದೇ ರೀತಿ ಇದೆ. ಫ್ಯಾಬ್ರಿಕ್ ಕೂಡ, ಪಲ್ಲು ಕೂಡ ಅದೇ ರೀತಿ ಬರುತ್ತೆ. ಇದು ಪಲ್ಲು, ಕಡ್ಡಿ ಪಲ್ಲು. ತುಂಬ ನನ್ನ ಫೇವ್ರೆಟ್ ಕಲರ್ ಹಾಗೂ ತುಂಬ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗ ತುಂಬ ರಿಚ್ಚಾಗಿ ಕಾಣುತ್ತೆ. ಇದು ಇಷ್ಟೇ ಇರೋದು ಇದಕ್ಕೆ, ಆದರೂ ಕೂಡ ತುಂಬ ರಿಚ್ಚಾಗಿ ಕಾಣುತ್ತೆ. ತುಂಬ ಥರ ಶೈನಿಂಗ್ ಇದೆ, ಸಖತ್ತಾಗಿ ಕಾಣುತ್ತೆ ಮಾತ್ರ. ಬ್ಲೌಸ್ ಬಂದು ಇದು ಬ್ಲೌಸ್ ಈ ರೀತಿ ಬರುತ್ತೆ ಬ್ಲೌಸ್. ಓಕೆ, ಇದು. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದೊಂದು ಸ್ಯಾರಿ. ಇದನ್ನ ಈಗಾಗಲೇ ನಾನು ಒಂದು 3 ಟೈಮ್ಸ್ದು ವೇರ್ ಮಾಡಿದ್ದೀನಿ ಸ್ಯಾರಿನ. ಇದು ಅಷ್ಟೇ ಎಂಥ ಒಳ್ಳೆ ಫ್ಯಾಬ್ರಿಕ್ ಅಂದರೆ, ಇದು ಬ್ಲೌಸ್ ಕೂಡ ತುಂಬಾ ಕಂಫರ್ಟಬಲ್, ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬ್ಲೌಸ್ ಕೂಡ ಒಂಥರ ಎಕ್ಸ್ಪ್ಯಾಂಡಬಲ್ ಕ್ಲಾತ್ ಇದು. ಅದು ಎಂಥ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನೇ. ನೋಡಿ, ಇದೇ ರೀತಿ ಬ್ಲೌಸ್ ಬರುತ್ತೆ. ಬ್ಲೌಸು ನಾನು ಸ್ಟಿಚ್ಗೆ ಅದು ಕಳಿಸಿದ್ದೀನಿ ಮೆಜರ್ಮೆಂಟಿಗೆ. ಅಂಥ ಒಳ್ಳೆ ಬ್ಲೌಸ್ ಇದು. ನೋಡಿ, ಇದನ್ನು ಕೂಡ ನಾನು ನನ್ನ ಫ್ರೆಂಡ್ ಸರ್ಕಲ್ ಮದುವೆಗೆಲ್ಲ ವೇರ್ ಮಾಡ್ಕೊಂಡು ಹೋಗಿದ್ದೀನಿ. ಅಂಥ ಒಳ್ಳೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಏನು ಗೊತ್ತಾ, ತಕ್ಷಣಕ್ಕೆ ವೇರ್ ಮಾಡ್ಕೊಂಡು ಹೋಗಿಬಿಡಬೇಕು ಅಂತ ಸ್ಯಾರೀಸ್ನ ನಾನು ಪ್ರಿಫರ್ ಮಾಡೋದು. ಜಂಜಾಟ ಆಗಬಾರ್ದು. ಸ್ಯಾರಿ ಉಟ್ಕೊಳ್ಳೋದೇ ಒಂದು ದೊಡ್ಡ ಹಬ್ಬ ಆಗಬಾರ್ದು. ಯಾಕಂದರೆ ವೇಟ್ ಮಾಡ್ತಾ ಇರುವಂಥ ಗಂಡು ಮಕ್ಕಳಿಗೂ ಅಂತ ಇರಿಟೇಷನ್ ಆಗಬಾರ್ದು, ನಮಗೂ ವೇರ್ ಮಾಡಬೇಕಾದ್ರೆ ಇರಿಟೇಷನ್ ಆಗಬಾರ್ದು, ಗಂಟೆಗಟ್ಟಲೆ ಆಗಬಾರ್ದು ಅಂಥ ಸ್ಯಾರೀಸ್ನ ನಾನು ಪ್ರಿಫರ್ ಮಾಡೋದು. ಈ ಒಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಈಸಿ ಟು ವೇರ್. ಇದು ನೆಕ್ಸ್ಟು ಈ ಸ್ಯಾರಿ. ಇದು ಕೂಡ ಒಂದು ರೀತಿ ಕಂಪ್ಲೀಟ್ ಜಾಮೂನ್ ಕಲರ್ ಅಂದರೆ ನೇರಳೆ ಹಣ್ಣಿನ ಕಲರ್. ಸಖತ್ ರಿಚಾಗಿ ಕಾಣುತ್ತೆ. ಇದ್ರ ಫೋಟೋ ಕೂಡ ಇದನ್ನು ನಾನು ಹಾಕ್ತೀನಿ. ಸಖತ್ ರಿಚ್ ಕಾಣುತ್ತೆ, ರಿಚ್ ಲುಕ್ ಕಾಣುತ್ತೆ ಸ್ಯಾರಿ. ಇದ್ರ ಬ್ಲೌಸು ನಾನು ಹೊಲಿಸಲಿಲ್ಲ, ಯಾಕಂದರೆ ಇದಕ್ಕೆ ಒಂದು ರೀತಿ ರಾಣಿ ಪಿಂಕ್ ಬ್ಲೌಸ್ ಬಂದಿತ್ತು. ನಾನು ಹೊಲಿಸಲಿಲ್ಲ ಅದಕ್ಕೆ. ಯಾಕಂದರೆ ಈ ಒಂದು ಸ್ಯಾರಿಗೆ ನಾನು ರಾಣಿ ಪಿಂಕ್ ಫುಲ್ಲು ಕಾಂಟ್ರಾಸ್ಟ್ ರೀತಿ ಬ್ಲೌಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಾನೀಗ ತೋರಿಸಿದ್ದಲ್ಲ
ಈ ಸ್ಯಾರಿ ತೋರಿಸಿದ್ನಲ್ಲ ಇದ್ರ ಬ್ಲೌಸ್ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಈ ಒಂದು ಬ್ಲೌಸ್ನೇ ಇದಕ್ಕೂ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊತೀನಿ, ಬಟ್ ಮಾತ್ರ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದ್ರ ಪಲ್ಲು ಕೂಡ ಇಷ್ಟೇ ಪಲ್ಲು, ಇನ್ನು ಏನೂ ಇಲ್ಲ ಇದರಲ್ಲಿ, ಇಷ್ಟು ಪಲ್ಲು ಡಿಸೈನ್ ವೇರ್ ಮಾಡಿದ್ರೆ ಮಾತ್ರ ಸಖತ್ ರಿಚಾಗಿ ಕಾಣುತ್ತೆ. ಧರ್ಮಸ್ಥಳಕ್ಕೆ ಹೋದಾಗ ಹುಟ್ಟಿದ್ದೆ ದರ್ಶನಕ್ಕೆ, ತುಂಬಾ ರಿಚಾಗಿ ಕಾಣ್ತಿತ್ತು. ಅದು ಸಂಜೆ ಬೇರೆ, ಈವ್ನಿಂಗ್ ಲುಕ್ಕಿಗೆ ಸಖತ್ತಾಗಿ ಕಾಣ್ತಿತ್ತು ಆ ಲೈಟಿಂಗ್ಸ್ಗೆಲ್ಲ. ನೋಡಿ ಈಗಲೂ ಮೈ ಮೇಲೆ ಬಂದುಬಿಟ್ರೆ ಇಷ್ಟು ಚೆಂದ ಕಾಣುತ್ತೆ. ಸೀರೆ ಉಟ್ಟಾಗ ನಾವು ಚೆಂದ ಕಾಣ್ತೀವೋ, ನಮ್ಮ ಮೇಲೆ ಸೀರೆ ಚೆಂದ ಕಾಣುತ್ತೋ ಆ ಒಂದು ಕ್ವಶನೇ ನನಗೆ ಇದುವರೆಗೂ ಆನ್ಸರ್ ಸಿಕ್ಕೇ ಇಲ್ಲ, ಅಷ್ಟು ಚೆಂದ ಕಾಣುತ್ತೆ. ನೆಕ್ಸ್ಟ್ ಬಂದು ಈ ಸ್ಯಾರಿ, ಇದು ಸಂಪೂರ್ಣ ಪ್ರೀಮಿಯಂ ಕ್ವಾಲಿಟಿ ಹೊಸ ಸ್ಯಾರಿ. ನಾನು ಇದು ಒಂದು ಸಲನೂ ವೇರ್ ಮಾಡಿಲ್ಲ. ಆ್ಯಕ್ಚುಲಿ ಒಂದು ನಾಮಕರಣಕ್ಕೆ ಹೋಗಬೇಕು ಅಂತ ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಅಂದಿದ್ದೆ, ಬಟ್ ನಮ್ಮ ಆಂಟಿ ಜಸ್ಟ್ ಒಂದು 10 ಮಿನಿಟ್ಸ್ ಲೇಟಾಗಿ ಬಂದುಬಿಟ್ರು, ಅವಾಗಲೇ ಹೊರಟ್ಬಿಡ್ತೀವಿ. ಸೊ ಅವ್ನ ಫಂಕ್ಷನ್ಗೆ ಬೇರೆ ಸ್ಯಾರಿ ಹಾಕೊಂಡು ಹೋಗ್ಬೇಕಾಗಿ ಬಂತು. ಈ ಸ್ಯಾರಿ ವಿಡಿಯೋದಲ್ಲಿ ಇದು ಕಾಣ್ತಾ ಇದೆ, ಇದು ಸಂಪೂರ್ಣ ಒಂದು ರೀತಿ ಡಿಸ್ಟೆಂಪರ್ ಗ್ರೀನ್, ಇದು ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದಕ್ಕೆ ಕುಚ್ಚು ಹಾಕಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ. ಬಟ್ ನಾನು ಕುಚ್ಚದನ್ನು ಅಷ್ಟೊಂದು ಪ್ರಿಫರ್ ಮಾಡಲ್ಲ, ಬಟ್ ಈ ಸ್ಯಾರಿ ಮಾತ್ರ ಕುಚ್ಚು ಹಾಕಿಸ್ಬೇಕು ಅಂತ ಅಂದ್ಕೋತಾ ಇದ್ದೀನಿ. ನೋಡೋಣ ಅಂತ ಡ್ಯುವೆಲ್ ಮೈಂಡೆಡ್ ಇದೆ, ನೋಡೋಣ. ಇದು ಪಲ್ಲು ನೋಡಿ, ಕಡ್ಡಿ ಪಲ್ಲು, ಏನೂ ಇಲ್ಲ, ಸಂಪೂರ್ಣ ಮೈಸೂರು ಸಿಲ್ಕ್ ಡಿಸೈನ್. ಈಗಲೇ ಇದು ಮೈ ಮೇಲೆ ಬಂದಿರೋದು, ಉಟ್ಕೊಂಡೆ ಇಲ್ಲ ನಾನು. ನೋಡೋಣ, ಯಾವಾಗಾದ್ರೂ ಉಟ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಫೋಟೋನ, ಓಕೆನಾ. ಬ್ಲೌಸು ಹಾಗೇ ಇದೆ, ನೀನು ವೇರ್ ಕೂಡ ಮಾಡಿಲ್ಲ, ಹೇಗಿದೆ ಹಾಗೇ ಇದೆ. ಇದು ಬಂದು ಬ್ಲೌಸ್. ಆದಷ್ಟು ನಾನು ಬ್ಲೌಸ್ನ ಸಿಂಪಲಾಗಿ ಹೊಲಿಸೋದು, ನನಗೆ ತುಂಬ ಗ್ರ್ಯಾಂಡು ವರ್ಕ್ ಅದೆಲ್ಲ ಇಷ್ಟ ಆಗೋಲ್ಲ. ಯಾಕಂದರೆ ಇದು ಆಲ್ ಟೈಮ್ ರನ್ನಿಂಗ್ ಸಿಂಪಲ್ ಬ್ಲೌಸಸ್. ವರ್ಕ್ ಮಾಡೋದು, ಏನಾದರೂ ಪ್ಯಾಟರ್ನ್ ಇಡ್ಸೋದು, ಅದು ಆಲ್ ಟೈಮ್ ರನ್ನಿಂಗ್ ಆಗೋಲ್ಲ. ಟ್ರೆಂಡಿಂಗ್ ಬ್ಲೌಸಸ್ ಟ್ರೆಂಡಲ್ಲಿದ್ದು ಹೊರಟೋಗ್ಬಿಡುತ್ತೆ, ಔಟ್ ಆಫ್ ಫ್ಯಾಷನ್ ಆಗಿಬಿಡುತ್ತೆ. ಸೊ ಇದು ಸಿಂಪಲ್ ಬ್ಲೌಸಸ್ ಆಲ್ ಟೈಮ್ ಎವರ್ ಗ್ರೀನ್ ಅಂತಂತಾರೆ, ಲೈಫ್ ಟೈಮು ಟ್ರೆಂಡಿಂಗ್ ಅದು ಸಿಂಪಲ್ ಬ್ಲೌಸಸ್. ಎಸ್, ಇದೊಂದು ಸ್ಯಾರಿ, ಇದನ್ನು ಕೂಡ ನಾನಿನ್ನೂ ವೇರ್ ಮಾಡಿಲ್ಲ, ಕೆಳಗಡೆ ಬಿತ್ತು. ಈ ಸ್ಯಾರಿ ಸಖತ್ತಾಗಿ ಒಂಥರ ಬ್ಲೂ, ಇದು ಪಿಂಕ್ ಬ್ಲೂ ಅಲ್ಲ, ಇಂಥ ಒಂಥರ ಬ್ಲೂ, ಇದು ಚೆನ್ನಾಗಿದೆ. ನೆವಿ ಬ್ಲೂ ಅಲ್ಲ, ಏನೋ ಒಂಥರ ಬ್ಲೂ ಚೆನ್ನಾಗಿದೆ ಮಾತ್ರ, ಡಿಫ್ರೆಂಟ್ ಕಾಂಬಿನೇಷನ್. ಇದಕ್ಕೆ ನೋಡಿ ಸಿಂಪಲ್ ಆಗಿರುವಂಥ ಬಾರ್ಡರ್, ತುಂಬಾ ಸ್ಮೂತಾಗಿದೆ, ಸಖತ್ತಾಗಿ ಕಾಣುತ್ತೆ ಮಾತ್ರ ವೇರ್ ಮಾಡಿದಾಗ. ಪಲ್ಲು ಸಂಪೂರ್ಣ ಕಾಂಟ್ರಾಸ್ಟ್ ಪಲ್ಲು, ಕೆಲ್ಸಿದ ಪಲ್ಲು. ಈ ರೀತಿ ಪಲ್ಲು ಬಂದುಬಿಟ್ರೆ ನಂಗೆ ತುಂಬಾ ಇಷ್ಟ, ಕಡ್ಡಿ ಪಲ್ಲು, ಯಾಕಂದರೆ ಅದು ಮೈಸೂರು ಸಿಲ್ಕ್ ಸ್ಯಾರಿ ಡಿಸೈನ್ಸ್. ಅದಕ್ಕೆ ಇದು ಕೂಡ ಒಂದ್ಸಲ ವೇರ್ ಮಾಡಿಲ್ಲ, ಎಷ್ಟು ಲುಕ್ ಕಾಣಿಸ್ತಲ್ವ, ಕಂಪ್ಲೀಟ್ ಕಾಂಟ್ರಾಸ್ಟ್. ಅದು ಪಲ್ಲು ಇದೆಯಲ್ಲ ಅಂಥ ಕಲರ್ ಬ್ಲೌಸು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ಓಲ್ಡ್ ಈಸ್ ಗೋಲ್ಡ್ ಸ್ಯಾರಿ, ನಮ್ಮ ಮಮ್ಮಿ ಸ್ಯಾರಿ. ಇದಂತೂ ಬ್ಲ್ಯಾಕ್ ಸ್ಯಾರಿ, ಪಾರ್ಟಿ ವೇರ್ ಸ್ಯಾರಿ ಅಂತಲೇ ಅಂತೀನಿ, ಯಾಕಂದರೆ ಬ್ಲ್ಯಾಕ್ ಪೂಜೆಗೆಲ್ಲ ಹಾಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೂಪರ್ ಕಾಂಬಿನೇಷನ್, ಬ್ಲ್ಯಾಕ್ ವಿತ್ ಆರೆಂಜ್ ಬಾರ್ಡರ್. ಇದು ನಿಯರ್ಲಿ ಇದಕ್ಕೆ ವಯಸ್ಸು ಎಷ್ಟಾಗಿದೆ ಅಂದರೆ ನಿಯರ್ಲಿ ಒಂದು 18 ಇಯರ್ಸ್ ಅಂತೂ ಆಗಿದೆ, 20 ಇಯರ್ಸ್ ಒಳಗಡೆ, 15 ಇಯರ್ಸ್ ಅಬೋವ್, ಓಕೆನಾ. ಬಟ್ ಮಾತ್ರ ಟ್ರೆಂಡಿಂಗ್ ಈಗ. ಅವಾಗಿದು ಎಷ್ಟು ಕಾಸ್ಟ್ಲಿ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ನಮ್ಮ ಮಮ್ಮಿ, ಅವ್ರಿಗೆ ನೆನಪಿಲ್ಲ ಅಂತ ಅನ್ಕೋತೀನಿ. ನನಗೂ ಕೂಡ ಅವ್ರು ತುಂಬಾ ಚಿಕ್ಕವಳಲ್ವ, ಅಂದರೆ ಮಾತ್ರ ಈಗ ಫುಲ್ ಟ್ರೆಂಡಿಂಗ್ ಇರೋಂಥ ಸ್ಯಾರೀಸ್. ಯು ಕ್ಯಾನ್ ಸಿ ದ ರಿಚ್, ನೋಡಿ ಎಂಥ ರಿಚ್ ಒಂದು ಪಲ್ಲು ಇದೆ ಅಂತಂದರೆ, ಯು ಕ್ಯಾನ್ ಸಿ ದ ಪಲ್ಲು ನೋಡಿರಿ, ಎಂಥ ರಿಚ್ ಪಲ್ಲು. ಇಷ್ಟು ನಾನು ತೋರಿಸಿದ್ನಲ್ಲ, ಅದು ಯಾವುದಕ್ಕೂ ಇಂತಹ ಪಲ್ಲುಸ್ ಇಲ್ಲ, ಅಂತಹ ರಿಚ್ ಪಲ್ಲು. ಬ್ಲೌಸ್
ಇದೆ, ಇನ್ನೂ ಬ್ಲೌಸ್ ಖಂಡಿತವಾಗಿಯೂ ಇದೆ, ಬಟ್ ನನಗೆ ಆ ಸೈಜ್ ಆಗಲ್ಲ. ಬಟ್ ಮಾತ್ರ ವೇರ್ ಮಾಡಿದಾಗ ಮಾತ್ರ ಅದು ಎಷ್ಟು ಚೆಂದ ಕಾಣುತ್ತೋ ಏನೋ. ನೈಟ್ ರಿಸೆಪ್ಷನ್ಸ್ಗೆ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ಬೋದು, ಫ್ರೆಂಡ್ ಸರ್ಕಲ್ ರಿಸೆಪ್ಷನ್ಸ್ಗೆಲ್ಲ. ಅಂಥ ಸಖತ್ತಾಗಿರುವಂಥ ಸ್ಯಾರಿ. ನಿಮ್ಗೆ ರೇಟ್ ನಾನು ಹೇಳಿಲ್ಲ ಅಲ್ವಾ? ಇದ್ರದ್ದು ಮಮ್ಮಿದು ಓಲ್ಡ್ ಸ್ಯಾರಿ, ಗೊತ್ತಿಲ್ಲ ನನಗೆ ರೇಟು. ನಾನು ಅವ್ರು ತುಂಬ ಪುಟ್ಟು ಹುಡುಗಿ. ಈ ಸ್ಯಾರಿದು ಬಂದು ಒಂದು 3000, ಅರೌಂಡ್ 3000. ಇದು ಕೂಡ ಒಂದು 3500 ಚೇಂಜ್ ಅಷ್ಟೇ, ಡಿಸ್ಕೌಂಟ್ ಹೋಗಿ. ಯಾವುದೂ ನಾನು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಲ್ಲ. ಆನ್ಲೈನ್ ಸ್ಯಾರೀಸ್ ನಾನು ಪರ್ಚೇಸ್ ಮಾಡಿದ್ರೆ ಫಿಸಿಕಲಿ ಟಚ್ ಮಾಡಿ ನಾನು ಪರ್ಚೇಸ್ ಮಾಡೋದು. ಆನ್ಲೈನ್ ಸ್ಯಾರೀಸ್ ಅಷ್ಟು ನಾನು ಪ್ರಿಫರ್ ಮಾಡಲ್ಲ, ಯಾಕಂದರೆ ಕ್ವಾಲಿಟಿ ವೈಸ್ ಹೇಗಿರ್ತದೆ ಅನ್ನೋ ನನ್ನ ಡೌಟು. ಸೊ ಇದು ಬಂದು ಇದೊಂದು 4500 ಚಿಲ್ಲರೆ ಇರ್ಬೋದು, 4000 ಅರೌಂಡ್ ಇರ್ಬೋದು. ಇದು ಸಖತ್ತಾಗಿರುವಂಥ ಕಲರ್. ಇದು ಒಂದು 3500 ಅಕ್ಕಪಕ್ಕ, 3500. ಇದು ಕೂಡ ತುಂಬ ಒಳ್ಳೆ ಫ್ಯಾಬ್ರಿಕ್, ಎಕ್ಸ್ಪ್ಯಾಂಡಬಲ್ ಫ್ಯಾಬ್ರಿಕ್. ಹೆಂಗೆ ಯಾವ ರೀತಿ ಇಟ್ಟಿದ್ರು ಏನೂ ಆಗಲ್ಲ. ಫಸ್ಟ್ ಸ್ಯಾರಿ ನಿಮಗೆ ತೋರಿಸ್ದೆ. ಇಷ್ಟೊಂದು ಸ್ಯಾರೀಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ನನ್ನ ಮೇಲೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ. ಎಲ್ಲ ಮೈ ಮೇಲೆ ಹಾಕ್ಕೊಂಡು ನಾನು ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಹೇಳಿ. ಹೀಗಾದರೂ ಹೇಳಿರೋ ಹಾಗೆ ನಾನು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಈಸಿ ಟು ಡ್ರೇಪ್, ಈಸಿ ಟು ವೇರ್ ಅಂತಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ. ಇದರಲ್ಲಿ 500 ರೂಪಾಯಿಂದ ಸಿಗುತ್ತೆ, 1000 ರೂಪಾಯಿ, 1500 ರೂಪಾಯಿ, 2000 ಎಲ್ಲ ರೇಂಜಲ್ಲೂ ಸಿಗುತ್ತೆ. ಬಟ್ ಕ್ವಾಲಿಟಿ ವೈಸ್ 3500-4000 ಅಂದರೆ ಚೆನ್ನಾಗಿ ಕ್ವಾಲಿಟಿ ವೈಸ್ ಸಿಗುತ್ತೆ. ಇನ್ನು ಒಂದು 7, 8, 9, 10 ಸಾವಿರದಿಂದ ಇನ್ನೂ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ. ಬಟ್ ಅಷ್ಟೊಂದು ನಾನು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ನಾನು ಜಾಸ್ತಿ ಸ್ಯಾರೀಸ್ ವೇರ್ ಮಾಡಲ್ಲ, ತುಂಬ ಅಕೇಶ್ನಲಿ ವೇರ್ ಮಾಡೋದು. ಸೊ ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಬಟ್ ಆಲ್ ಟೈಮ್ ಟ್ರೂತ್ ಏನು ಅಂತಂದರೆ ಸ್ಯಾರಿಗಳಿಗೆ ಜಾಸ್ತಿ 10,000, 15,000, 20,000 ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಯಾರಾದರೂ ಗಿಫ್ಟ್ ಕೊಟ್ಬಿಟ್ರೆ ಚೆನ್ನಾಗಿ, ಗಿಫ್ಟ್ ಕೊಟ್ಟರೆ ಒಂದು 15,000, 20,000 ಸ್ಯಾರೀಸ್ನ ಗಿಫ್ಟಲ್ಲಿ ನಾವು ತೊಗೋಬೋದು. ಬಟ್ ನಮ್ಮ ಓನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ವೇಸ್ಟ್ ಆಫ್ ಮನಿ ಅಂತ ಅನ್ನುತ್ತೆ. ದಟ್ ಇಸ್ ದ ವೇಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಅನ್ಕೋತೀನಿ. ಸೊ ಈ ರೀತಿ ಇತ್ತು. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು, ನನ್ನ ಮೇಲೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಸೆಕ್ಷನ್ ಬರೆದು ಕಳಿಸೋದನ್ನ ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್. ಈ ರೀತಿ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಮತ್ತೊಮ್ಮೆ ಭೇಟಿ ಆಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ. ಅಂಟಿಲ್ ಯು ಆಲ್ ಟೇಕ್ ಕೇರ್. ಅದೇ